ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ಎಲ್ಲರಿಗೂ. ಹಾಗೆ ಊರಿಂದ ನಮ್ಮ ಅತ್ತೆ ಎಲ್ಲರೂ ಸಹ ಬಂದಿದ್ದಾರೆ. ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಎಲ್ಲ ಹೋಗ್ತಾವ್ರೆ. ಅಲ್ಲಿ ಒಬ್ಬರು ಬರ್ತಾ ಇದ್ದಾರೆ ನೋಡಿ. ಬನ್ನಿ ಹೋಗೋಣ. ಗೈಸ್, ನಾವು ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲರೂ ಸಹ ಆಟೋದಲ್ಲಿ ಹೋದ್ವಿ. ನಮ್ಮಪ್ಪ ಮತ್ತೆಗೆ ನಮ್ಮ ಅತ್ತೆ ಇಬ್ಬರು ಸಹ ಬೈಕಲ್ಲಿ ಬಂದರು. ಸಮು, ಹಾಯ್, ಕೈ ಮಾಡು. ಗೈಸ್, ಇವಾಗ ಫಸ್ಟು ನಾವು ಪಾತ್ರೆ ಅಂಗಡಿಗೆ ಬಂದಿದ್ದೀವಿ. ಎಲ್ಲರೂ ಸಹ ತೊಗೊಂಡ್ರು ಪಾತ್ರೆ. ಅಲ್ಲಿ 1 ಅವರ್ ಆಯಿತು. ನಾವೆಲ್ಲನೂ ಸಹ ತೊಗೊಂಡ್ವಿ ಬೇಕಾಗಿರೋಂಥ ಐಟಮ್ಸ್ ಎಲ್ಲನೂ ಸಹ. ನಮ್ಮ ಅತ್ತೆಗೆ ಮತ್ತು ನಮ್ಮ ಮಾಮ, ನಮ್ಮಮ್ಮ ಎಲ್ಲರೂ ಕೂಡ ನೋಡಿ ತೋರಿಸಿ ಸೆಲೆಕ್ಟ್ ಮಾಡಿಬಿಟ್ಟು ತೋರಿಸ್ತಾಯಿದ್ರು, ನೋಡ್ತಾಯಿದ್ರು. ಬೇಕಾಗಿರೋ ಐಟಮ್ಸ್ ಎಲ್ಲನೂ ಸಹ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟು ವಿಶಾಲ್ ಮಾರ್ಟಿಗೂ ಸಹ ಹೋಗಿದ್ವಿ ನಾವು. ನೀವೇ ನೋಡ್ತಾ ಇದ್ದೀರಾ. ಹಾಗೆ ನನ್ನ ತಮ್ಮ ಮಾತ್ರ ಹೆವಿ ಚೀಟೆ ಮಾಡ್ತಾ ಇದ್ದ ಗೈಸ್. ಇವಾಗ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲನೂ ಸಹ ಪಾತ್ರೆ ತಗೊಂಡಿದ್ದಾಯಿತು. ಬನ್ನಿ ನೋಡೋಣ. ಗೈಸ್, ಸ್ವಲ್ಪ ಐಟಮ್ಸು ಅಲ್ಲಿ ನಮಗೆ ಸೆಟ್ಟಾಗಿರಲಿಲ್ಲ. ಸೊ ಅದಕ್ಕಾಗಿ ಮಾಲಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಮಾಲಲ್ಲಿ ಬಂದ್ವಿ. ಮಾಲಲ್ಲಿ ಎಲ್ಲನೂ ಕೂಡ ಇಷ್ಟ ಆಯಿತು. ನೋಡಿಕೊಂಡು ಚೆನ್ನಾಗಿರೋದನ್ನ ತಗೊಳ್ತಾಯಿದ್ರು. ನಾನು ಹಾಗೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನನ್ನ ತಮ್ಮ ನೋಡಬೇಕಾ, ಅವನಿಗೆ ಬೇಕಾಗಿದ್ದನ್ನು ತಗೊತಿದ್ದ, ಆಟ ಆಡ್ಕೊಂಡು ಅವನ ಪಾಡಿ ಅವನಿದ್ದ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಎಲ್ಲ ತಗೊಂಡು. ಬನ್ನಿ ಹೋಗೋಣ. ಗೈಸ್, ನೈಟು ಮನೆಯೆಲ್ಲನೂ ಸಹ ಕ್ಲೀನ್ ಮಾಡ್ತಾಯಿದ್ವಿ. ಅಲ್ಲಿ ಹೋಗಿ ಪಾತ್ರೆ ಸಾಮಾನು ತಂದಿದ್ದನ್ನೆಲ್ಲನೂ ಸಹ ಕ್ಲೀನ್ ಮಾಡ್ಕೊತಾ ಇದ್ರು. ನೀರೆಲ್ಲನೂ ಕೂಡ ಬಿಟ್ಟಿದ್ರು. ನೈಟು ಎಲ್ಲ ಬಾಕ್ಸ್ನು ಸಹ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಎಲ್ಲ ಮನೆ ಕಿಟಕಿ ಎಲ್ಲನೂ ಸಹ ಒರೆಸಿ ಬೆಳಗ್ಗೆ ಪೂಜೆ ಮಾಡಬೇಕಾಗಿತ್ತಲ್ಲ. ಸೊ ಅದಕ್ಕಾಗಿ ನೈಟ್ ಎಲ್ಲರೂ ಸಹ ಕ್ಲೀನ್ ಮಾಡ್ಕೊತಾ ಇದ್ವಿ. ಗೈಸ್, ನೆನ್ನೆ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿತ್ತು. ತುಂಬ ಕೆಲಸ ಇತ್ತು, ಬೇಜಾನು. ಅಲ್ಲಿ ಹೋಗಿ ಅಲ್ಲಿ ಮನೆ ಕ್ಲೀನ್ ಮಾಡ್ತಿದ್ರಲ್ಲ. ಸೊ ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೆ. ಹಾಗೆಯೇ ಸ್ವಲ್ಪ ತಲೆನೋವು ಬಂದಿತ್ತು. ಸೊ ಅದಕ್ಕಾಗಿ ನೈಟು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ರೀಸನ್ನು ಏನು ಎತ್ತ ಈ ವ್ಲಾಗ್ದೇನು ಹೇಳೇ ಇರಲಿಲ್ಲ. ನಾನು ಇವಾಗ ಹೇಳ್ಕೊತಾ ಇದ್ದೀನಿ. ಊರಿಂದ ನಮ್ಮ ಅತ್ತೆ ಮತ್ತೆಗೆ ನಮ್ಮ ಮಾಮ ಇಬ್ಬರು ಕೂಡ ಬಂದಿದ್ದಾರೆ. ಅವರು ನಮ್ಮ ಮನೆ ಹತ್ರನೇ ಮನೆ ಮಾಡ್ಕೊಂಡಿದ್ದಾರೆ ಒಂದು. ಅಲ್ಲಿ ಇವತ್ತು ಹಾಲು ಕುಸ್ತಾ ಇದ್ದೀವಿ. ಸೊ ನಿನ್ನೆ ಅದಕ್ಕೇ ಐಟಮ್ಸ್ ಎಲ್ಲನೂ ಸಹ ನಾವು ತರಕ್ಕೆ ಹೋಗಿದ್ದಿದ್ದು. ಇವಾಗ ಅಲ್ಲಿ ಹಾಲು ಕುಸ್ತಾರೆ. ಸೊ ನಾನು ಇವಾಗ ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ವಾರ ಅಲ್ವಾ. ಸೊ ಇವಾಗೆಲ್ಲನೂ ಪೂಜೆ ಎಲ್ಲನೂ ಕೂಡ ಮಾಡಿದ್ದೀನಿ ನಾನು. ಹಾಗೆ ಟಿಫನು ಸಹ ರೆಡಿಯಾಗಿದೆ. ಅಲ್ಲಿ ಹೋಗೋಣ ಇವಾಗ. ಬನ್ನಿ, ಅಲ್ಲೇನಾದರೂ ಪೂಜೆ ಆಗಿದರೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ಟಿಫನ್ ಮಾಡೋದಕ್ಕೆ. ಹಾಗೆ ಮನೆಯೂ ಸಹ ಹೇಗಿದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಕಂಪ್ಲೀಟಾಗಿ. ಬನ್ನಿ, ಇವಾಗ ಅಲ್ಲಿಗೆ ಹೋಗಬೇಕು. ನಾನು ಪೂಜೆ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ಬಿಟ್ಟು ಇವಾಗ ನಾನು ಅಲ್ಲಿಗೆ ಹೊರಡ್ತೀನಿ. ಬನ್ನಿ, ಅಲ್ಲಿಗೂ ಸಹ ಹೋಗೋಣ. ಅಲ್ಲಿನೂ ಸಹ ಪೂಜೆ ಆಗಿಲ್ಲ. ಪೂಜೆ ಇವಾಗ ಮಾಡ್ತಾ ಇದ್ದಾರೆ. ಬನ್ನಿ, ನಾನು ಮತ್ತೆಗೆ ನಮ್ಮಮ್ಮ ಹೋಗಬೇಕು. ಇನ್ನೆಲ್ಲರೂ ಸಹ ಹೋಗಿದ್ದಾರೆ. ನಾನು ನಮ್ಮಮ್ಮ ಪೂಜೆ ಎಲ್ಲನೂ ಸಹ ಮುಗಿಸಿ ಟಿಫನ್ ಎಲ್ಲನೂ ಮಾಡಿಕ್ಕಿದ್ದೀವಿ. ಇನ್ನೂ ಟಿಫನ್ ಯಾರೂ ಮಾಡಿಲ್ಲ. ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದಮೇಲೆ ಟಿಫನ್ನ ಮಾಡ್ತೀವಿ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಗೈಸ್, ನೋಡಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಹೇಳಿ. ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ದಿನ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದೇನೆ. ಗೈಸ್, ಬಂದಿದ್ದೀವಿ. ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿದೆ ಗೈಸ್. ಅಲ್ಲಮ್ಮ ಹೋಗ್ತಾ ಇದ್ದಾರಲ್ಲ ಅಲ್ಲಿ.
ಗೈಸ್ ಹಾಲನ್ನು ಸಹ ಉಗ್ಸಿದ್ವಿ. ಆಮೇಲೆ ಅದರಲ್ಲಿ ನಾವು ಸ್ವೀಟ್ ಮಾಡ್ಕೊಂಡಿದ್ವಿ. ಹಾಗೆಯೇ ಸ್ವಲ್ಪ ಜನಕ್ಕೆ ಕರೆದು ಅರಿಶಿನ ಕುಂಕುಮನ ಕೊಟ್ವಿ. ಹಾಗೆ ಈ ಕಡೆ ಸೈಡು ನಮ್ಮ ಮನೆಗೆ ಬಂದ್ವಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ನಮ್ಮ ತಮ್ಮ ನಮ್ಮ ಅಜ್ಜಿ ಸ್ಪೆಕ್ಸ್ ಹಾಕೊಂಡಿದ್ರು ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿದು ಸ್ಪೆಕ್ಸ್ ಇಸ್ಕೊಂಡು ಹಾಕೊತಾ ಇದ್ದಾನೆ. ಬೇಡ ಕಣೋ, ಪವರ್ ಇರುತ್ತೆ ಕೊಡು ಅಂತ ಅಂದರೆ ಅಳ್ತಾ ಇದ್ದಾನೆ, ಕೊಡ್ತಾನೆ ಇಲ್ಲ. ಎಷ್ಟು ತೀಟೆ ಮಾಡ್ತಾ ಇದ್ದ ಗೊತ್ತಾ. ನಾವೇನಾದರೂ ಅದನ್ನು ಕಿತ್ಕೊಳ್ಳೋಕ್ಕೆ ಅಂತ ಹೋದರೆ ಏನು ಒಂದೇ ಸಮನೆ ಅಳ್ತೇನೆ. ನೀವು ನೋಡಿ ಅವನು ಯಾವ ಥರ ಅಳ್ತಾ ಇದ್ದಾನೆ ಅಂತ ನೋಡಿ. ಅದು ಕೂಡ ಕಾಮಿಡಿಯಾಗೆ ಕಾಣಿಸ್ತಾ ಇದೆ. ಆಮೇಲೆ ನೈಸ್ ಮಾಡಿಬಿಟ್ಟು ಇಸ್ಕೊಂಬಿಟ್ವಿ. ಆಮೇಲೆ ಮಾವಿನಕಾಯಿದು ಜ್ಯೂಸ್ ಮಾಡೋಣ ಅಂತ ಹೇಳಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೂ ತೋರಿಸ್ತೀನಿ. ಚೆನ್ನಾಗಿ ಹಣ್ಣಾಗಿತ್ತು ಅದು. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲನೂ ತೆಗೆದು ಅದನ್ನು ಬಾಕ್ಸ್ ರೀತಿ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂತ ಅಂದರೆ ಮಿಲ್ಕ್ನೂ ಸಹ ಆ್ಯಡ್ ಮಾಡ್ಕೊಬೋದು. ಹಾಗೆಯೇ ನಾನು ಇವಾಗ ರುಬ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಜ್ಯೂಸ್ದು ಜಾರ್ ಇದೆಯಲ್ಲ ನಂದು, ಅದರಲ್ಲೇ ನಾನು ಜ್ಯೂಸನ್ನ ಮಾಡಿಕೊಂಡೆ. ಹಾಗೆ ಚೆನ್ನಾಗಾಗಿತ್ತು ಜ್ಯೂಸು. ನೀವು ಒಂದು ಸಲ ಈ ಜ್ಯೂಸನ್ನ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿತ್ತು ಜ್ಯೂಸು. ಹಾಗೆ ನೀವು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಕ್ಕಿನೂ ಸಹ ಕುಡಿಬೋದು. ಕೋಲ್ಡಾಗಿ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ. ಇಲ್ಲ ಅಂತ ಅಂದರೆ ನೀವು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಏನೂ ಐಸ್ ಕ್ಯೂಬೆಲ್ಲ ಆ್ಯಡ್ ಮಾಡ್ಕೊಳೋದಕ್ಕೆ ಹೋಗಿಲ್ಲ. ಹಾಗೆ ಮತ್ತೊಂದು ನಾನು ನಿಮಗೆ ಹೊಸ ಒಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಅಲ್ಲಿಗಂಟ ಎಲ್ಲರೂ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್.